ನಮಸ್ಕಾರ. ಎಲ್ರಿಗೂ ಬೆಳಗಿನ ಶುಭೋದಯ. ಮೇಲ್ ಐ ಡಿ ಕ್ರಿಯೇಟ್ ಆಗ್ತಾಯಿಲ್ಲ ಅನ್ನೋರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ, ತಿಳಿಸ್ತಾ ಇದ್ದೀನಿ. outlook.com ಅಂತ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದೆ. ಇದು ಜಿಮೇಲ್ ಐ ಡಿ ಥರನೇ ಇದು. ಅದು gmail.com, ಇದು outlook.com, ಅಷ್ಟೇ ವ್ಯತ್ಯಾಸ. ಸೊ ಇದನ್ನು ನೀವು ನಿಮ್ಮ ಫೋನ್ ನಂಬರೆಲ್ಲ ಹಾಕಿ ರಿಜಿಸ್ಟರ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇನ್ಬಾಕ್ಸ್ ಇರುತ್ತೆ, ಟಚ್ ಮಾಡಿ. ಇದೆಲ್ಲ ಮೇಲ್ ಐ ಡಿ ಕ್ರಿಯೇಟ್ ಮಾಡಿರೋದು ನಾನು. ಇವೆಲ್ಲ ಮೇಲ್ ಐ ಡಿಗಳು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಮೇಲಿಗೆ ಸ್ಲೈಡ್ ಮಾಡಿಬಿಟ್ಟು ಪ್ಲಸ್ ಬಟನ್ ಇದೆ, ಟಚ್ ಮಾಡಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಇದೆ, ಟಚ್ ಮಾಡಿ. ನಂಜುಂಡಪ್ಪ ಅವ್ರ ಹೆಸರಲ್ಲಿ ಈಗ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಪಾಸ್ವರ್ಡ್ ಹಾಕಬೇಕು. ಓಕೆ, ಪಾಸ್ವರ್ಡ್ ಹಾಕ್ಬಿಟ್ಟು ಯಾವುದೋ ಒಂದು ಮಂತ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಅವ್ರದ್ದು ಮಂತು, ಡೇಟ್ ಆಫ್ ಬರ್ತ್ ಏನೂ ಗೊತ್ತಿಲ್ಲ. ಯಾವುದೋ ಒಂದು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. 1976. ಓಕೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಓಕೆ, ನಂಜುಂಡಪ್ಪ. ಈಗ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡು ಅದು ಫುಲ್ ಆದಮೇಲೆ ಬಿಡಬೇಕು. ಫುಲ್ ಆದಮೇಲೆ ಬಿಟ್ಟರೆ ಇದು ಕ್ರಿಯೇಟ್ ಆಗುತ್ತೆ. ಈಗ ಓಕೆ, ಈ ಥರ ಬರುತ್ತೆ. ಓಕೆ ಕೊಡಬೇಕು. ಓಕೆ ಕೊಟ್ಟ ಮೇಲೆ ಅದು ಕ್ರಿಯೇಟ್ ಆಗುತ್ತೆ. ಸೊ ಈಗ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡೋಣ. ಕ್ರಿಯೇಟ್ ಮಾಡಿರೋ ಮೇಲ್ ಐ ಡಿ ಇಲ್ಲಿದೆ ನೋಡಿ, ನಂಜುಂಡಪ್ಪ ನೋಡಿ, ಇಲ್ಲಿದೆ. ಇದ್ಯಾವುದಿದು, ನಾರಾಯಣ ಸ್ವಾಮಿ ಅಂತ, ಅದಲ್ಲ, ಇನ್ನೊಂದಿದೆ ಅಂತ. ಕ್ರಿಯೇಟ್ ಮಾಡಿದ್ದು ಇಲ್ಲಿದೆ. ನೋಡಿ, ಇಲ್ಲಿದೆಯಲ್ಲ, ನಂಜುಂಡಪ್ಪ 75@outlook.com. ಈಗ ಇದನ್ನು ನಾವು ಕಿಬೋ ಅಕೌಂಟ್ಗೆ ಅಪ್ಡೇಟ್ ಮಾಡೋದು. ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ಬರೋಣ. ನೋಡಿ, ಇವ್ರದ್ದು ಅಕೌಂಟು ₹500 ಕೊಟ್ಟು ಮಾಡ್ಕೊಂಡಿದ್ರು. ಅವ್ರ ಫ್ಯಾಮಿಲಿಲೇ ಒಂದು 3 ಜನಕ್ಕೆ ರೆಫರ್ ಮಾಡಿದರು. ಹಂಗಾಗಿ 5279 ಕಾಯಿನ್ ಇದೆ. ISTT 0.14 ಇದೆ. ಡಿ ಕಾಯಿನ್ 5 ಇದೆ. ಮೇಯ್ನು ಇಂಪಾರ್ಟೆಂಟು ಡಿ ಕಾಯಿನು. ಇದು ಬಿಡಿ ಇದೆ, ಇದು ಸೇಲ್ ಮಾಡ್ಕೋಬೋದು. ನಾವು ಇವಾಗಲೇ P2P ಸೇಲ್ ಮಾಡ್ಕೋಬೋದು. ಮೇಲ್ಗಡೆ ಇರೋದು 5279 ಕಾಯಿನು ಸೇಲ್ ಮಾಡ್ಕೋಬೋದು. ಇಲ್ಲಾಂದರೆ QLIP ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಾಪ್ ಮಾಡ್ಕೋಬೋದು. ಓಕೆನಾ? ನಮಗೆ ಮೇಯ್ನು ಈ ಡಿ ಕಾಯಿನು. ಯಾಕೆ ಇವಾಗ ಮೇಲ್ ಅಪ್ಡೇಟ್ ಮಾಡ್ತಾಯಿದ್ದೀವಿ ಅಂದರೆ, ಎಕ್ಸ್ಚೇಂಜ್ಗೆ ಹೋದಾಗ ಮೇಲ್ ಮುಖಾಂತರನೇ ಈ ಡಿ ಕಾಯಿನು, ಈ ISTT ನಾವು ಟ್ರಾನ್ಸ್ಫರ್ ಕೊಡ್ತೀವಿ. ಇನ್ನೊಂದು ಇಲ್ಲ ಐತೆ ನೋಡಿ, KBCT. ಇವು 3 ಮೇಲ್ ಮುಖಾಂತರನೇ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಆವಾಗ ಎಕ್ಸ್ಚೇಂಜಲ್ಲಿ ಇದನ್ನು ಮಾರ್ಕೋಬೋದು, ಇದೂ ಮಾರ್ಕೋಬೋದು, ಈ ಕೆಳಗಡೆ ಡಿ ಕಾಯಿನು ಮಾರ್ಕೋಬೋದು. ಓಕೆನಾ? ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಮೇಲ್ ಐ ಡಿ ಕಂಪಲ್ಸರಿ ಅಪ್ಡೇಟ್ ಮಾಡಿ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಮೇಲಿಂದನೂ ಮರ್ಜ್ ಮಾಡ್ಕೋಬೋದು, ಮೊಬೈಲಿಂದನೂ ಮರ್ಜ್ ಮಾಡ್ಕೋಬೋದು. ಮೊಬೈಲಿಂದ ಮರ್ಜ್ ಮಾಡಿಕೊಟ್ರೆ ಮತ್ತೆ ನೀವು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೊಬೈಲಿಂದ ಯಾರೂ ಮರ್ಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ? ಮೇಲಿಂದನೇ ಮರ್ಜ್ ಮಾಡ್ಕೊಳ್ಳಿ ಕಂಪಲ್ಸರಿ. ಓಕೆ, ಈಗ ನೋಡೋಣ. ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಈಗ ಮೇಲ್ ಐ ಡಿ ಅಪ್ಡೇಟ್ ಮಾಡಬೇಕು. ಮೈ ಇಮೇಲ್ ಅಪ್ಡೇಟ್ ಅಂತ ಇದಿಲ್ಲಿ. ಮೈ ಇಮೇಲ್ ಅಪ್ಡೇಟ್, ಅದನ್ನು ಟಚ್ ಮಾಡಬೇಕು. ಇಲ್ಲಿ ಅವ್ರ ಮೇಲ್ ಐ ಡಿ ಹಾಕಬೇಕು. NANJU ನಂಜುಂಡಪ್ಪ.
ಓಕೆನಾ. ನಂಜುಂಡಪ್ಪ 75 ಅಟ್ ಔಟ್ಲುಕ್ .com. ಓಕೆ, ಒಂದು ಸಲ ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳೋಣ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ರಾಂಗ್ ಇದೆಯಾ ಅಂತ. ನಂಜುಂಡಪ್ಪ 75 ಅಟ್ ಔಟ್ಲುಕ್.com. ಓಕೆ, ಕರೆಕ್ಟಾಗಿದೆ. ನಂಜುಂಡಪ್ಪ 75 ಅಟ್ ಔಟ್ಲುಕ್.com ಕರೆಕ್ಟಾಗಿದೆ. ಗೆಟ್ OTP. ಓಕೆ ಕೊಟ್ಬಿಟ್ಟು ಇಲ್ಲಿ ಬರಬೇಕು ಮಿನಿಮೈಸ್ ಮಾಡಿಕೊಂಡು. ಇಲ್ಲಿ ಬಂತು, OTP ಬಂತು ನೋಡಿ. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಕಿಬೋ ಅಂತ ಇದೆ, ಅದನ್ನು ಟಚ್ ಮಾಡಬೇಕು. ಈ ನಂಬರ್ 647315 ಇದನ್ನು ಕಾಪಿ ಮಾಡ್ಕೋಬೇಕು. ಓಕೆ, ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಮಿನಿಮೈಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು ಕಾಲಮಲ್ಲಿ. ಈಗ ಸಬ್ಮಿಟ್ ಕನ್ಫರ್ಮ್. ತುಂಬ ಈಸಿ. ಇಮೇಲ್ ಅಪ್ಡೇಟ್ ಸಕ್ಸಸ್ಫುಲಿ. ಓಕೆನಾ, ಆಯಿತು. ನೆಕ್ಸ್ಟ್ 3 ಲೈನ್ ಟಚ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಮೇಲ್ ಟಚ್ ಮಾಡಬೇಕು. ಇಲ್ಲಿ ಬಾಕ್ಸ್ ಇದೆ, ಟಚ್ ಮಾಡಿ ಗೆಟ್ OTP ಕೊಡಿ. ಓಕೆನಾ. ನೆಕ್ಸ್ಟ್ ಮಿನಿಮೈಸ್ ಮಾಡಿಕೊಂಡು ಮೇಲಕ್ಕೆ ಬನ್ನಿ. ಓಕೆನಾ, ಬ್ಯಾಕ್ ಬಂದುಬಿಟ್ಟು ಆರೋ ಮಾರ್ಕ್ ಟಚ್ ಮಾಡಿ. ಈಗ ಮತ್ತೆ ಇನ್ನೊಂದು OTP ಬಂದಿರುತ್ತೆ, ರೀಪ್ಲೇಸ್ ಮಾಡಿ ನೋಡಿ. ರೀಪ್ಲೇಸ್ ಮಾಡಿದರೆ ಮೇಲ್ಗಡೆ ಬಂದಿದೆ, ಅದನ್ನು ಟಚ್ ಮಾಡಿ ಕಾಪಿ ಮಾಡಿಕೊಡಿ. ಓಕೆ, ನೆಕ್ಸ್ಟ್ ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸಬ್ಮಿಟ್ ಕನ್ಫರ್ಮ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಓಕೆ, ನೆಕ್ಸ್ಟ್ ಈ KJN ನಂಬರ್ನ ಕಾಪಿ ಮಾಡಿಕೊಡಿ. ಬರೀ ನಂಬರ್ ಮಾತ್ರ ಕಾಪಿ ಮಾಡಿಕೊಂಡು ಈ ಅಕೌಂಟನ್ನ ಕ್ಲೋಸ್ ಮಾಡಿ, ಲಾಗೌಟ್ ಮಾಡಿ, ವಾಟ್ಸಪ್ಪಿಗೆ ಬಂದುಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ವಾಟ್ಸಪ್ಪಲ್ಲಿ KJN ನಂಬರು ಪೇಸ್ಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಮಿನಿಮೈಸ್ ಮಾಡಿ. ಈಗ ಕಿಬೋ ಅಕೌಂಟು ನಾವು ನಮ್ಮ ಅಕೌಂಟನ್ನ ಲಾಗಿನ್ ಮಾಡ್ಕೋಬೇಕು. ಅವ್ರ ಅಕೌಂಟ್ ಲಾಗೌಟ್ ಅವ್ರದ್ದು ಕೆಲಸ ಮುಗೀತು. ಈಗೇನಿದ್ರು ನಮ್ಮ ಅಕೌಂಟು. ಈಗ ನನ್ನ ಅಕೌಂಟ್ ಲಾಗಿನ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಹತ್ರ ಫೈನಲ್ ಕಾಯಿನ್ ಇಲ್ಲ, ಎಲ್ಲ QLifeಗೆ ಟ್ರಾನ್ಸ್ಫರ್ ಮಾಡಿ ಸ್ವಾಪ್ ಮಾಡಿದ್ದೀನಿ. ISTT ನಾನು ರೆಫರ್ ಮಾಡಿರೋದಕ್ಕೆ ಬಂದಿರೋದು 50 ISTT ಬಂದಿದೆ. ಡಿ ಕಾಯಿನ್ 11 ಇದೆ. ಓಕೆನಾ. 3 ಲೈನ್ ಟಚ್ ಮಾಡಿ ಈಗ ಕೂಪನ್ ತೆಗೆದಿಟ್ಕೊಂಡಿದ್ದೀನಿ. ಮೈ ಕೂಪನ್ ಟಚ್ ಮಾಡಬೇಕು. ಇಲ್ಲಿ ಒತ್ತಿಡ್ಕೊಂಡು ಕೂಪನ್ನ ಲಾಸ್ಟಲ್ಲಿರೋದು ಆಲ್ಫಾಬೆಟ್ಸ್ ಮಾತ್ರ ಕಾಪಿ ಮಾಡ್ಕೋಬೇಕು. ಮತ್ತೆ 3 ಲೈನ್ ಟಚ್ ಮಾಡಿ ಮರ್ಜ್ ಅನದರ್ ಯೂಸರ್ ಇಮೇಲ್ನ ಟಚ್ ಮಾಡಬೇಕು. ಇಲ್ಲಿ ಕೆಳಗಡೆ ಕೂಪನ್ ಕಾಲಮಲ್ಲಿ ಕೂಪನ್ನ ಪೇಸ್ಟ್ ಮಾಡ್ಕೋಬೇಕು. ಮಿನಿಮೈಸ್ ಮಾಡಿ ವಾಟ್ಸಪ್ಪಿಗೆ ಬರಬೇಕು. ಇಲ್ಲಿ KG ನಂಬರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕು. ನೆಕ್ಸ್ಟ್ ಮಿನಿಮೈಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು ಕಾಲಮಲ್ಲಿ. ಕೆಳಗಡೆ ಟಚ್ ಮಾಡಿದ್ರೆ ಕಾಲಮ್ನ ನೋಡಿ, ಅವ್ರ ಹೆಸರು ಬಂತು, TJ ನಂಜುಂಡಪ್ಪ. ಈಗ ಗೆಟ್ OTP ಕೊಡಬೇಕು. ಓಕೆ ಕೊಟ್ಟು ಮೇಲಿಗೆ ಬರಬೇಕು. ಮೇಲಿಗೆ ಬಂದು ಆರೋ ಮಾರ್ಕ್ ಟಚ್ ಮಾಡಿದರೆ ಬ್ಯಾಕ್ ಬಂದರೆ ಇಲ್ಲಿ ಬಂದಿರುತ್ತೆ. ರೀಪ್ಲೇಸ್ ಮಾಡಿ ಮೇಲ್ಗಡೆ ಬಂತು ನೋಡಿ, ಅಡ್ಮಿನಿಸ್ಟ್ರೇಟರ್ ಕಿಬೋ, ಅದನ್ನು ಟಚ್ ಮಾಡಬೇಕು. ಇಲ್ಲಿ ಒತ್ತಿಡ್ಕೊಂಡು ಈ OTP ನಂಬರ್ನ ಕಾಪಿ ಮಾಡ್ಕೋಬೇಕು. ಮಿನಿಮೈಸ್ ಮಾಡಿ
ಇಲ್ಲಿ ಪೇಸ್ಟ್ ಮಾಡಬೇಕು. ಒ ಟಿ ಪಿ ಕಾಲಮಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಕೊಡೋಣ, ಕನ್ಫರ್ಮ್ ಕೊಡೋಣ. ಈಗ ಯೂಸರ್ ಮರ್ಜ್ಡ್ ಸಕ್ಸಸ್ಫುಲಿ. ಓಕೆ, ಮರ್ಜ್ ಆಗೋಯ್ತು. ಇಷ್ಟೇ ಸಿಂಪಲ್ಲು. ಈಗ ಮರ್ಜ್ ಆಗಿರೋದನ್ನು ನೋಡಬೇಕು ಅಂದರೆ ಮೈ ಡ್ಯಾಶ್ಬೋರ್ಡ್ ಟಚ್ ಮಾಡಿ ಸ್ವಿಚ್ ಯೂಸರ್ ಟಚ್ ಮಾಡಿದರೆ ನೋಡಿ ಇವೆಲ್ಲನೂ ಮರ್ಜ್ ಆಗಿರೋವು, ಎಲ್ಲ ಅಕೌಂಟು ಮರ್ಜ್ ಆಗಿರೋವು. ಓಕೆನಾ, ಕ್ಲಿಯರಾ? ಈ ಮರ್ಜ್ ಆಗಿರೋವನ್ನ ನೋಡ್ಬೋದು ನೀವು. ಲಾಗಿನ್ ಮಾಡಿ, ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಅವ್ರ ಹೆಸರು ಎಲ್ಲ ಬಂದ್ಬಿಡುತ್ತೆ. ಅಕೌಂಟಲ್ಲಿ ಏನಿದೆ ಅದೆಲ್ಲ ಓಪನ್ ಆಗುತ್ತೆ. ಕ್ಲೋಸ್ ಕೊಟ್ಬಿಟ್ಟೆ ನೋಡಿ, ಟಿ ಜೆ ನಂಜುಂಡಪ್ಪ. ಈಗ ಹೊರಗಡೆ ಇದು ಓಪನ್ ಆಗೋಲ್ಲ, ಮರ್ಜ್ ಆದಮೇಲೆ ಐ ಡಿ ಪಾಸ್ವರ್ಡ್ ಇದ್ರೂ ಓಪನ್ ಆಗೋಲ್ಲ. ಓಕೆ, ಮರ್ಜ್ ಆಯಿತು. ಈಗ ಮರ್ಜ್ ಆದಮೇಲೆ ಕ್ಯೂ ಲೈಫ್ಗೆ ನಾನು ಟ್ರಾನ್ಸ್ಫರ್ ಕೊಡಬೇಕು. ಇದೆಲ್ಲನೂ ಇಷ್ಟೊತ್ತು ಹೇಳಿದ್ದು. ಮೇಲ್ ಐ ಡಿ ಕ್ರಿಯೇಟ್ ಮಾಡೋದು, ಯಾವ ಅಕೌಂಟ್ನ ಮರ್ಜ್ ಮಾಡ್ಕೊಳ್ತೀವೋ ಅದರಲ್ಲಿ ಅಪ್ಡೇಟ್ ಮಾಡೋದು. ನಮ್ಮ ಅಕೌಂಟಲ್ಲಿ ಮರ್ಜ್ ಮಾಡ್ಕೋಬೇಕು ಅಂದರೆ ಫಸ್ಟು ನಮ್ಮದೆಲ್ಲ KYC ಎಲ್ಲ ಆಗಿರಬೇಕು. ಆಗಿದ್ದರೆ ಮಾತ್ರ ಮರ್ಜ್ ಆಗುತ್ತೆ. ಬೇರೆ ಅಕೌಂಟ್ಗೆ KYC ಬೇಕಾಗಿಲ್ಲ. ಒಂದೇ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಅಪ್ಡೇಟ್ ಮಾಡೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಮಾಡೋದು, KGI ನಂಬರ್ ತೊಗೊಂಡು ನಮ್ಮ ಅಕೌಂಟಲ್ಲಿ ಮರ್ಜ್ ಕೂಪನ್ ಇಟ್ಕೊಂಡು ಕೂಪನ್ ಹಾಕಿ KGI ನಂಬರ್ ಹಾಕಿ ಮರ್ಜ್ ಮಾಡ್ಕೊಳ್ಳೋದು. ಸಿಂಪಲ್. ಓಕೆನಾ? ಈಗ ನನ್ನ ಅಕೌಂಟಲ್ಲಿ ಇರೋದೆಲ್ಲನೂ ಎಷ್ಟು ಮರ್ಜ್ ಮಾಡ್ಕೊಂಡಿದ್ದೀನೋ ಅಷ್ಟೂ ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹೀಗೆ 3 ಲೈನ್ ಟಚ್ ಮಾಡಬೇಕು. ಮರ್ಜ್ ಮಾಡ್ಕೊಂಡಿರೋ ಅಕೌಂಟುಗಳು ಫೋನ್ ನಂಬರಿಂದ ಮರ್ಜ್ ಮಾಡಬೇಕು. ಇದು ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮರ್ಜ್ ಮಾಡ್ಕೊಂಡಿರೋ ಅಕೌಂಟುಗಳನ್ನ ಇಂಡಿವಿಜುವಲ್ ಅಕೌಂಟ್, ಸಿಂಗಲ್ ಅಕೌಂಟ್ ಇದ್ದರೆ ಕ್ಯೂ ಲೈಫ್ಗೆ ಮೇಲ್ ಮುಖಾಂತರನೇ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಫೋನ್ ನಂಬರಿಂದ ಆಗಲ್ಲ. ಈಗ ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಇಮೇಲ್ ಅಂತ ಇದೆ, ಇದನ್ನು ಟಚ್ ಮಾಡಬೇಕು. ಇಲ್ಲಿ ಎಷ್ಟಿದೆ ತೋರಿಸ್ತಾ ಇದೆ, 7857. ಓಕೆನಾ? ಇಲ್ಲಿ ಕ್ಯೂ ಲೈಫ್ ರಿಜಿಸ್ಟ್ರೇಷನ್ ಆಗಿರೋದು ಫೋನ್ ನಂಬರ್ ಹಾಕಬೇಕು. 9108308284. ಓಕೆ, ಈ ಫೋನ್ ನಂಬರ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. 9108308284. ಈಗ ಗೆಟ್ OTP ಕೊಡಬೇಕು. ಓಕೆ, ಇಲ್ಲೇನು ಬರುತ್ತೆ, ರಿಜಿಸ್ಟರ್ ಇಮೇಲ್ ಸೆಂಡ್ ಟು ಯುವರ್. ಇದು ಇಮೇಲ್ಗೆ ಹೋಗುತ್ತೆ. ಇಮೇಲ್ ಕೊಡಬಾರ್ದು. ಯಾವಾಗಲೂ ಫೋನ್ ನಂಬರಿಂದನೇ ನಾನು ಇಲ್ಲಿ ಇಮೇಲ್ ಸೆಲೆಕ್ಟ್ ಮಾಡಿದ್ದೀನಿ. ನಾನೇ ತಪ್ಪು ಮಾಡಿದ್ದೀನಿ, ಮಿಸ್ಟೇಕ್ ಮಾಡಬಾರ್ದು. ಈಗ ನಾನು ಮೊಬೈಲ್ ನಂಬರ್ ಟಚ್ ಮಾಡಬೇಕು. ನೋಡಿ, ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಮೊಬೈಲ್ ನಂಬರ್. ಓಕೆ, ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. 9108308284. ನಾನು ಮಿಸ್ಟೇಕ್ ಮಾಡಿದೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡ್ತೀರಾ ಮಿಸ್ಟೇಕ್ ಅನ್ನೋದಕ್ಕೆ ನಾನು ತೋರಿಸಿದ್ದೀನಿ, ಅದು ಎಕ್ಸಾಂಪಲ್. ಯಾವುದೇ ಕಾರಣಕ್ಕೂ ಮರ್ಜ್ ಮಾಡ್ಕೊಂಡಿರೋ ಅಕೌಂಟಲ್ಲಿರೋ ಕಾಯಿನ್ನ ಕ್ಯೂ ಲೈಫ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಫೋನ್ ನಂಬರಿಂದನೇ ಟ್ರಾನ್ಸ್ಫರ್ ಮಾಡಬೇಕು. 9108308284 ಆಯಿತು. ಗೆಟ್ OTP. 8284ಗೆ OTP ಬರುತ್ತೆ. ಬಂತು OTP 957978. 957978. ಓಕೆ, 957978 ಆಯಿತು, ಹಾಕಿದ್ದೀನಿ. ಸಬ್ಮಿಟ್, ಕನ್ಫರ್ಮ್. ಏನು ಬಂತು, ಕಾಯಿನ್ ಟ್ರಾನ್ಸ್ಫರ್ ಟು ಕ್ಯೂ ಲೈಫ್ ಸಕ್ಸಸ್ಫುಲಿ. ಓಕೆ, ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಆಯಿತು. ಈಗ ಇಲ್ಲಿಲ್ಲ ಕಾಯಿನ್ ಇಲ್ಲಿಲ್ಲ. ಮತ್ತು ಇನ್ನೊಂದು ಸಲ ಟಚ್ ಮಾಡಿ ನೋಡ್ತೀನಿ.
ಕಾಯಿನ್ ಟ್ರಾನ್ಸ್ಫರ್ ಆಗಿದೆ. ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಮೊಬೈಲು ನೋಡಿ 0 ಇದೆ, ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಓಕೆನಾ? ಆ ಟ್ರಾನ್ಸ್ಫರ್ ಆಗಿರೋದನ್ನು ಎಲ್ಲಿ ನೋಡಬೇಕು? ಕ್ಯೂ ಲೈಫಲ್ಲಿ ನೋಡ್ಕೋಬೇಕು. ಕ್ಯೂ ಲೈಫಲ್ಲಿ ಇಲ್ಲಿ ಕಾಯಿನ್ಸ್ ಇಲ್ಲಿಗೆ ಬಂದಿದೆ. ಅದು ಹಿಸ್ಟ್ರಿನ ಟಚ್ ಮಾಡಿದರೆ ನೋಡಿ ಇಲ್ಲಿ ತೋರಿಸ್ತಿದೆ. ಹಿಸ್ಟ್ರಿಲಿ ಕಾಯಿನ್ ಆ್ಯಡೆಡ್ 7858 ಇನ್ ಯುವರ್ ಅಕೌಂಟು, ಡೇಟು ಎಲ್ಲ ಇನ್ನು ಪಿನ್ ಟು ಪಿನ್ನು ಹಿಸ್ಟ್ರಿಲಿ ತೋರಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಇದನ್ನು ಸ್ಕ್ರ್ಯಾಚ್ ಮಾಡಬೇಕು ಈ ರೀತಿ. ಇದು ಕಮಿಷನ್ನು, ರೆಫರ್ ಮಾಡಿದ್ರೆ ಮಾತ್ರ ಬರೋವಂಥ ಕಮಿಷನ್ ಇದು. ಓಕೆನಾ? ISTT ಆಕ್ಟಿವೇಷನ್ನು ರಿಜಿಸ್ಟ್ರೇಷನ್ನು ಮಾಡಿದಾಗ ಇಲ್ಲಿ ಕ್ಲೈಮ್ ಅಂತ ಕೊಟ್ಟರೆ ಇದು ವ್ಯಾಲೆಟ್ಗೆ ಹೋಗುತ್ತೆ. ವ್ಯಾಲೆಟಲ್ಲಿ ಎಷ್ಟಿದೆ ಬ್ಯಾಲೆನ್ಸು ತೋರಿಸ್ತೀನಿ. 376 ಇದೆ. ಹಿಸ್ಟ್ರಿನ ಟಚ್ ಮಾಡಿದರೆ ಇಲ್ಲಿ 10 ರೂಪಾಯಿ ಸ್ಕ್ರ್ಯಾಚ್ ಕಾರ್ಡ್ ಮಾಡಿ ಬಂದಿರೋದು ರಿಸೀವ್ಡ್ ಅಂತ ತೋರಿಸುತ್ತೆ. ಓಕೆನಾ? ಈಗ ಮತ್ತೆ ಇನ್ನೊಂದು ಸ್ಕ್ರ್ಯಾಚ್ ಕಾರ್ಡು. ಓಕೆ, ಏನಕ್ಕೆ? ಇದು ISTT ರಿಜಿಸ್ಟ್ರೇಷನ್ ಮಾಡಿರೋದಕ್ಕೆ ಕ್ಲೈಮು. ಇದೂ ಎಲ್ಲಿ ಹೋಗುತ್ತೆ? ಇಲ್ಲಿ ವ್ಯಾಲೆಟಿಗೆ ಬರುತ್ತೆ. 76 ಇತ್ತು, ಈಗ 86 ಇದೆ. ಓಕೆನಾ? ಸಾರಿ, ನೆಕ್ಸ್ಟ್ ಇನ್ನೂ ಎಷ್ಟಿದೆ ಸ್ಕ್ರ್ಯಾಚ್ ಕಾರ್ಡು ಅವೆಲ್ಲನೂ ಕ್ಲೈಮ್ ಮಾಡಿಬಿಡೋಣ. 3 ಇದೆ ISTT ಕ್ಲೈಮು. ನೆಕ್ಸ್ಟ್ ಇದು ISTT ಕ್ಲೈಮು. ಇದು ISTT ಕ್ಲೈಮು. ಎಷ್ಟಿದೆ? 10 ರೂಪಾಯಿ ಕ್ಲೈಮ್. ಈಗ ಇಲ್ಲಿ ನೋಡೋಣ. ನೋಡಿ 416 ರೂಪಾಯಿ. ಇದೆಲ್ಲ ಹಿಸ್ಟ್ರಿಲಿ ಸ್ಕ್ರ್ಯಾಚ್ ಕಾರ್ಡು ಮಾಡಿರೋದೆಲ್ಲನೂ ಇಲ್ಲಿ ಬಂದಿದೆ. ಓಕೆ, ನಾವು ಕ್ಯೂ ಲೈಫ್ ರಿಜಿಸ್ಟ್ರೇಷನ್ ಮಾಡಿ ಆಕ್ಟಿವೇಷನ್ ಮಾಡಬೇಕು ಅಂದರೆ ಕ್ಯೂ ಲೈಫಲ್ಲಿ ವ್ಯಾಲೆಟಲ್ಲಿ ಕಾಯಿನೂ ಇರಬೇಕು, ಕ್ಯಾಶು ಇರಬೇಕು. ಆಕ್ಟಿವೇಷನ್ ಮಾಡೋವಾಗ ಇಲ್ಲಿದೆ ನೋಡಿ ಮೇಲ್ಗಡೆ ಆಕ್ಟಿವೇಷನ್ P2P ಟ್ರಾನ್ಸ್ಫರ್. ಇದನ್ನು ಟಚ್ ಮಾಡಿದರೆ ಇಲ್ಲಿ ಫೋನ್ ನಂಬರ್ ಹಾಕಬೇಕು, ರಿಜಿಸ್ಟ್ರೇಷನ್ ಮಾಡಿರೋದು. ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಮಾಡಿದರೆ ಅವ್ರ ಹೆಸರು ಬರುತ್ತೆ. ಓಕೆನಾ? ನಾವು ಆಕ್ಟಿವೇಟ್ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ. 60 ಕಾಯಿನು 60 ಕ್ಯಾಶು ಕಟ್ ಆಗುತ್ತೆ. ಅವ್ರ ಹತ್ರ ಮುಂಚೆನೇ ನಾವು 120 ರೂಪಾಯಿ ಇಸ್ಕೋಬೇಕು. ನೆಕ್ಸ್ಟ್ ಕಾಯಿನ್ ಟ್ರಾನ್ಸ್ಫರು ಇದೆ. ನೀವು P2P ಯಾರಿಗೆ ಬೇಕಾದರೂ ಕ್ಯೂ ಲೈಫ್ ಟು ಕ್ಯೂ ಲೈಫು ಕಾಯಿನನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಿ ಫೋನ್ ನಂಬರ್ ಹಾಕಿ ವೆರಿಫೈ ಕೊಡಿ, ಕಾಯಿನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋಗುತ್ತೆ. ಎಲ್ಲ ಫ್ರೀ ಟ್ರಾನ್ಸಾಕ್ಷನ್, ಯಾವುದೇ ಫೀಸ್ ಇಲ್ಲ. ಓಕೆನಾ? P2P ಎಷ್ಟು ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ISTT ಮಾಡಿಕೊಂಡ್ರೆ ಏನೆಲ್ಲ ಬರುತ್ತೆ ಅದು ತೋರಿಸ್ತೀನಿ. 1250 ಕೊಟ್ಟು ISTT ಆಕ್ಟಿವೇಷನ್ ಮಾಡಿಕೊಂಡ್ರೆ ಇಲ್ಲಿ ಲಾಸ್ಟಲ್ಲಿ ಇದೆ ISTT ಅಂತ. ಇದನ್ನು ಟಚ್ ಮಾಡಿದರೆ ಫೋನ್ ನಂಬರು ಫಸ್ಟು MPP ಲಿಂಕಿಂದ ರಿಜಿಸ್ಟರ್ ಮಾಡಬೇಕು. ಆನಂತರ ಇಲ್ಲಿ ಫೋನ್ ನಂಬರ್ ಹಾಕಿ ವೆರಿಫೈ ಕೊಟ್ಟರೆ ಅವ್ರ ಹೆಸರು ಬರುತ್ತೆ. ಆಕ್ಟಿವೇಟ್ ಕೊಟ್ಟರೆ ಆಕ್ಟಿವೇಟ್ ಆಗುತ್ತೆ. 1250 50 ಕಾಯಿನ್ ಕಟ್ಟಾಗುತ್ತೆ, 1200 ಕ್ಯಾಶ್ ಕಟ್ಟಾಗುತ್ತೆ ವ್ಯಾಲೆಟಿಂದ. ಓಕೆನಾ? ಆ ರೀತಿ ಮಾಡಿಕೊಂಡ್ರೆ ನಿಮಗೇನು ಬೆನಿಫಿಟ್ಟು? 14 ISTT ಅಂದರೆ ನೀವು ಕೊಡೋದು 1250, ನಮ್ಗೆ ಬರೋದು 14 ISTT ಅಂದರೆ 150 ರೂಪಾಯಿ ವರ್ತ್ ಎಕ್ಸ್ಟ್ರಾ ಬರುತ್ತೆ. ಒಂದು ಮೈನಿಂಗ್ ಡಿ ಕಾಯಿನ್ ಬರುತ್ತೆ, ಒಂದು QCC ಕಾಯಿನ್ ಬರುತ್ತೆ. ಈಗ ನನ್ನ ಹತ್ರ ಇಲ್ಲಿ 59,000 ಇದೆ, 59,971 ಇದೆ. ನಾನೀಗ ಒಂದು 20,000 ಇಲ್ಲಿ 68 ಮೈನಿಂಗ್ ಡಿ ಕಾಯಿನ್ ಇದೆ ಸ್ವಾಪ್ ಮಾಡಿರೋದು. 20,000 ನಿಮಗೆ ಸ್ವಾಪ್ ಮಾಡಿ ತೋರಿಸ್ತೀನಿ. ಈ ತಿಂಗಳೊಳಗಡೆ ಮಾಡಿಕೊಂಡ್ರೆ 10+1 ಬರುತ್ತೆ. ಓಕೆನಾ? ನೆಕ್ಸ್ಟ್ ಮಂತ್ ಮಾಡಿಕೊಂಡ್ರೆ 5+1. ಈಗ ಸ್ವಾಪ್ ಮಾಡಬೇಕು. ಯಾವ ರೀತಿ ಮಾಡೋದು? ಈಗ ಇಲ್ಲಿ
ಪ್ರೊಫೈಲ್ ಟಚ್ ಮಾಡಬೇಕು, ಮೈ ಟೀಮ್ ಟಚ್ ಮಾಡಬೇಕು, ಗೂಗಲ್ ಕ್ರೋಮ್ ಟಚ್ ಮಾಡಬೇಕು. ಪ್ರತಿಯೊಂದೂ ಪಿನ್ ಟು ಪಿನ್ ನಿಧಾನಕ್ಕೆ ಸ್ಟೆಪ್ ಆನ್ ಸ್ಟೆಪ್ ಹೇಳ್ಕೊಂಡು ಬರ್ತಾಯಿದ್ದೀನಿ. ಓಕೆನಾ? ಎಲ್ಲದಕ್ಕೂ ಒಂದೊಂದು ವಿಡಿಯೋ ಮಾಡಿದ್ರೆ ಯೂಟ್ಯೂಬು ತೊಗೊಳ್ಳೋದಿಲ್ಲ, ತುಂಬ ಅಪ್ಲೋಡ್ ಆಗಿಬಿಟ್ರೆ ಓಪನ್ ಆಗೋದು. ಈಗ ಇಲ್ಲಿ ಫೋನ್ ನಂಬರು ಪಾಸ್ವರ್ಡ್ ಕೇಳುತ್ತೆ, ನಾವು ಆಲ್ರೆಡಿ ಸೇವ್ ಮಾಡಿದ್ದೀವಿ, ಹಾಕಿ ಲಾಗಿನ್ ಮಾಡ್ತಾಯಿದ್ದೀನಿ. ಓಪನ್ ಆಗ್ತಾಯಿದೆ. ಇದೆಲ್ಲ ಯೂಟ್ಯೂಬ್ ಮಾಡ್ತೀನಿ ನಾನು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ನೋಡಿಕೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈಗ ಓಪನ್ ಆಗ್ತಾಯಿದೆ. ಇದು MPP ಲಿಂಕ್ದು ಡೀಟೇಲ್ಸು. ನಾವು ಫಸ್ಟ್ ಲೆವೆಲ್ಲು ಎಷ್ಟು ಜನಕ್ಕೆ ರಿಜಿಸ್ಟರ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ISTT ಆಕ್ಟಿವೇಷನ್ ಮಾಡಿದ್ದೀವಿ ಅಂತ. ಈ ವೈವ್ ಯೂಸರ್ ಅಂತ ಐತೆ, ಅದನ್ನು ಟಚ್ ಮಾಡಿದರೆ ನೋಡಿ ಯಾರೆಲ್ಲ ವಿನ್ನಿಂಗ್ ಆಗಿದ್ದಾರೆ, ಯಾರು ವಿನ್ನಿಂಗ್ ಆಗಿಲ್ಲ. ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು ನೋಡಿ. ದಿನೇಶ್ KB ಇವರು ವಿನ್ ಆಗಿಲ್ಲ. ಓಕೆನಾ? ಪ್ರವೀಣ್ ಪೂಜಾರಿ, ನಾರಾಯಣ ಕುಂಬಾರ್, ರೇಣುಕಾರಾಧ್ಯ, B ಮೂರ್ತಿ, ಕೃಷ್ಣಮೂರ್ತಿ ಅವರು ಇವರೆಲ್ಲ, ವೆಂಕಟಪ್ಪ ವಾಲಿಕರು, ಶಿವಗಂಗಮ್ಮ, ನದಿಮಿ ದೊಡ್ಡಿ ಶಿರೋಮಣಿ ಇವರೆಲ್ಲನೂ ಅಚೀವ್ಮೆಂಟ್ ಮಾಡಿಲ್ಲ, ಪೆಂಡಿಂಗ್ ಇದೆ. ಕುಮಾರ್ HV ವಿನ್ ಆಗಿದ್ದಾರೆ. ಓಕೆನಾ? ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು, ಫೋರ್ತ್ ಲೆವೆಲ್ ಯಾರೆಲ್ಲ ವಿನ್ ಆಗಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಓಕೆ, ಈಗ ಬ್ಯಾಕ್ ಬಂದು ಅದು ಫಸ್ಟ್ ಲೆವೆಲ್ದಾಯಿತು. ಇಲ್ಲಿ ಸೆಕೆಂಡ್ ಲೆವೆಲ್ಲು ವಿ ವಾಲ್ ಟಚ್ ಮಾಡಿದ್ರೆ ಇಲ್ಲೂ ಅಷ್ಟೇ ಯಾರೆಲ್ಲ ಸೆಕೆಂಡ್ ಲೆವೆಲ್ ವಿನ್ ಆಗಿದ್ದಾರೆ ಅದು ಇಲ್ಲಿ ತೋರಿಸುತ್ತೆ. ಗ್ರೀನಲ್ಲಿರೋದೆಲ್ಲ ವಿನ್ನಿಂಗು, ರೆಡ್ಡಲ್ಲಿರೋದೆಲ್ಲ ವಿನ್ ಇಲ್ಲ ಅಂತ. ಸೆಕೆಂಡ್ ಲೆವೆಲಲ್ಲಿ ಯಾರೂ ಇಲ್ಲಿ ವಿನ್ ಆಗಿರೋದು ತೋರಿಸಿಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಲೆವೆಲಲ್ಲಿ ಯಾರೆಲ್ಲ ವಿನ್ ಆಗಿದ್ದಾರೆ ಅದು ಇಲ್ಲಿ ತೋರಿಸುತ್ತೆ. ಇಲ್ಲ, ಯಾರೂ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಫೋರ್ತ್ ಲೆವೆಲಲ್ಲಿ ಟೋಟಲ್ 161. 700 ಎಷ್ಟಾಗಬೇಕು? 720 ಆಗಬೇಕು. 161 ಆಗಿದೆ. ವೈವ್ ISTTನ ಟಚ್ ಮಾಡಿದರೆ ಯಾರೆಲ್ಲ ಇದ್ದಾರೆ, ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲ ತೋರಿಸುತ್ತೆ. ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಇವರೆಲ್ಲ ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲ ತೋರಿಸುತ್ತೆ. ಇವರೇನು ಮಾಡಿಲ್ಲ, 0 ಐತೆ. ಕ್ಲೋಸ್ ಕೊಟ್ಟು ಬ್ಯಾಕ್ ಬರ್ತಾಯಿದ್ದೀನಿ. ಓಕೆ, ಇದು MPPದಾಯಿತು. ನೆಕ್ಸ್ಟ್ ಇಲ್ಲಿ ಮೈ ಚಿಲ್ಡ್ರನ್ ಅಂತ ಐತೆ, ಅದನ್ನು ಟಚ್ ಮಾಡಿದರೆ ಕ್ಯೂ ಲೈಫಲ್ಲಿ ಫಸ್ಟ್ ಲೆವೆಲ್ ಡೈರೆಕ್ಟಾಗಿ ಎಷ್ಟು ಜನ ನಾವು ರೆಫರ್ ಮಾಡಿದ್ದೀವಿ ಅವ್ರ ಹೆಸರು, ಫೋನ್ ನಂಬರ್ ಸಮೇತ ಇಲ್ಲಿದೆ ನೋಡಿ. ಕ್ಯೂ ಲೈಫ್ ರಿಜಿಸ್ಟ್ರೇಷನಲ್ಲಿ ಫಸ್ಟ್ ಲೆವೆಲಲ್ಲಿ ಇವರೆಲ್ಲ ಇರೋದು ನನ್ನ ಡೌನ್ಲೈನಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲಲ್ಲಿ 170 ಜನ ಇದ್ದಾರೆ. ಥರ್ಡ್ ಲೆವೆಲಲ್ಲಿ 32, 5, 2, 1, 1 ಹಿಂಗೆ 11 ಲೆವೆಲ್ವರೆಗೂ ಹೋಗಿದೆ. ಓಕೆ, ಇದು ಕ್ಯೂ ಲೈಫ್ ರಿಜಿಸ್ಟ್ರೇಷನ್ದಾಯಿತು. ಓಕೆ, ಪ್ರತಿಯೊಂದು ಇಲ್ಲಿದೆ, ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ರಿಜಿಸ್ಟ್ರೇಷನು, ಆಕ್ಟಿವೇಷನ್ನು, ಬ್ಯಾಲೆನ್ಸು, ಪ್ರತಿಯೊಂದು ISTT ಆಕ್ಟಿವೇಷನ್ನು ಎಲ್ಲನೂ ಚೆಕ್ ಮಾಡ್ಕೋಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಸ್ವಾಪ್ ಮಾಡಬೇಕು. ಇಲ್ಲಿ ಕಾಯಿನ್ ಸ್ವಾಪ್ ಅಂತ ಇದೆ ನೋಡಿ, ಇದನ್ನು ಟಚ್ ಮಾಡಬೇಕು. ಇಲ್ಲಿ ಎಷ್ಟು ಕಾಣಿಸ್ತಾ ಐತೆ ಮೇಲ್ಗಡೆ? 59,971. ನಾನೀಗ ನಿಮಗೆ ನಾನು ಕಾಯಿನ್ P2P ಸೇಲ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರೋದು. ಈ ಕಾಯಿನ್ನು ಸ್ವಾಪ್ ಮಾಡಿಕೊಂಡು ನಾನು ಆಲ್ರೆಡಿ ಸ್ವಾಪ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಮೈನಿಂಗ್ ಡಿ ಕಾಯಿನ್ 68 ಇದೆ. ಇದೆಲ್ಲ ಸ್ವಾಪ್ ಮಾಡಿರೋದಕ್ಕೆ ಬಂದಿರೋದು. 5 ಲಕ್ಷ, 5.5 ಲಕ್ಷ, 6 ಲಕ್ಷ ಹಿಂಗೆ ಸ್ವಾಪ್ ಮಾಡಿದ್ದೀನಿ. ಈಗ 20,000 ಟೈಪ್ ಮಾಡ್ತೀನಿ. 59ರಲ್ಲಿ 20,000 ಟೈಪ್ ಮಾಡಿದರೆ ಇನ್ನು 39 ಚಿಲ್ಲರೆ ಇರುತ್ತೆ. ಓಕೆ, 20,000 ಟೈಪ್ ಮಾಡಿದೆ. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ತೀನಿ. ಕನ್ವರ್ಟು ಟಚ್ ಮಾಡಿದೆ. ಈಗ ಎಸ್ ಕನ್ವರ್ಟ್. ಓಕೆ,
ಎಸ್ ಕನ್ವರ್ಟ್ ಕೊಟ್ಟರೆ ಈಗ ನನಗೆ 2 ಪ್ಲಸ್ ಸ್ವಲ್ಪ ಬಂತು, ಇಲ್ಲಿ ಆ್ಯಡ್ ಆಗಿದೆ ನೋಡಿ. 68 ಇತ್ತು, ಈಗ 70 ಇದೆ. ಓಕೆನಾ? ಈ ರೀತಿ ಸ್ವಾಪ್ ಮಾಡ್ಕೊಳ್ಳೋ ವಿಧಾನ ಇದು. ಸೊ ಇಷ್ಟೊತ್ತು ಪ್ರತಿಯೊಂದು ಪಿನ್ ಟು ಪಿನ್ನು ತಿಳಿಸ್ಕೊಟ್ಟಿದ್ದೀನಿ, ಸ್ವಾಪ್ ಮಾಡೋರ್ವರೆಗೂ ಹೇಳಿದ್ದೀನಿ. ಫಸ್ಟು ಕಿಬೋ ಅಕೌಂಟಲ್ಲಿ ಮೇಲ್ ಐ ಡಿ ಅಪ್ಡೇಟ್ ಮಾಡೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಮಾಡೋದು, ಮರ್ಜ್ ಮಾಡ್ಕೊಳ್ಳೋದು, ಮರ್ಜ್ ಮಾಡ್ಕೊಂಡಾದಮೇಲೆ ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಸೊ ಕ್ಯೂ ಲೈಫು ಟ್ರಾನ್ಸ್ಫರ್ ಆದಮೇಲೆ ಸ್ವಾಪ್ ಮಾಡೋದು. ಇದಿಷ್ಟು ನಿಮಗೆ ಎಳೆಯಾಗಿ ಅರ್ಥ ಆಗೋ ರೀತಿಯಲ್ಲಿ ಬಿಡಿಯಾಗಿ ಸಪ್ರೇಟಾಗಿ ನಿಧಾನವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಕರ್ನಾಟಕ ಸ್ಟೇಟ್ ಲೀಡರ್ ವೆಂಕಟರಮಣಪ್ಪ, ಜೂನಿಯರ್ ರಾಜ್ಕುಮಾರ್. ನೋಡಿ, ಇಲ್ಲಿ ಡ್ಯಾಶ್ಬೋರ್ಡ್ ಟಚ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ನೋಡಿ, ಆವಾಗಲೇ ನಂದು 59,000 ಚಿಲ್ಲರೆ ಇತ್ತು. 20,000ನ ನಾನು ಸ್ವಾಪ್ ಮಾಡಿದೆ, ಡಿ ಕಾಯಿನ ಕನ್ವರ್ಟ್ ಮಾಡಿಕೊಂಡೆ. ಏಕೆಂದರೆ ನನಗೆ ಇಂಪಾರ್ಟೆಂಟು ಡಿ ಕಾಯಿನ್, ಅದೇ ನನಗೆ ಆಸ್ತಿ. ಕಿಬೋ ಕಾಯಿನ್ ಬಿಡಿ, P2P ಸೇಲ್ ಮಾಡ್ಕೋಬೋದು, ಯುಟಿಲಿಟಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ? ಅದಕ್ಕಿಂತ ಮುಖ್ಯವಾಗಿ ಡಿ ಕಾಯಿನ್ ಸ್ವಾಪ್ ಮಾಡಿಕೊಂಡು ಎಕ್ಸ್ಚೇಂಜಲ್ಲಿ ಸೇಲ್ ಮಾಡಿಕೊಂಡು ಲಕ್ಷ ತಗೊಳ್ಳೋದು ನಮ್ಮ ಉದ್ದೇಶ, ನಮ್ಮ ಗುರಿ. ಓಕೆ, ಹಂಗಾಗಿ ಮಾಡ್ಕೊಂಡಿದ್ದೀವಿ. ನೋಡಿ, ಟೋಟಲ್ ಕಾಯಿನ್ 39,979 ಇದೆ. ISDT 14 ಇದೆ. ಮೈನಿಂಗ್ ಡಿ ಕಾಯಿನು, ಓಕೆನಾ? ಇಲ್ಲಿ ನೋಡಿ, ಮೈನಿಂಗ್ ಡಿ ಕಾಯಿನು 70 ಇದೆ ಟೋಟಲ್. ಪರ್ಚೇಸ್ಡ್ ಕಾಯಿನ್ನು 7 ಇದೆ. ನಾನು ಈ 7 ಕಾಯಿನ್ನ ಲಿಸ್ಟ್ ಆಗ್ತಿದ್ದಂಗೆ ಕಾಯಿನ್ ರೇಟ್ 1 ಲಕ್ಷಕ್ಕೆ ಓದ್ತಿದ್ದಂಗೆ 7 ಸೇಲ್ ಮಾಡಿ 7 ಲಕ್ಷ ತಗೋಬೋದು. ಈ 70 ಮೈನಿಂಗಲ್ಲಿರುತ್ತೆ. ಓಕೆನಾ? QCC ಕಾಯಿನ್ ಒಂದಿದೆ. ಇದು ಡಿ ರಿವಾರ್ಡ್ ಕಾಯಿನು. ಕ್ಯೂ ಲೈಫಲ್ಲಿ ನಿಮ್ಮ ಲಿಂಕಿಂದ, MPP ಲಿಂಕಿಂದ ರಿಜಿಸ್ಟರ್ ಮಾಡಿ ಡೈರೆಕ್ಟಾಗಿ 5 ಜನಕ್ಕೆ ರೆಫರ್ ಮಾಡಿದರೆ 2 ಡಿ ಕಾಯಿನು, 25 ಮಾಡಿದ್ರೆ 3, ಟೋಟಲ್ಲು 5 ಡಿ ಕಾಯಿನ್. ಫಸ್ಟ್ ಲೆವೆಲ್ ವಿನ್ ಆಗ್ತೀರಾ, 25 ಆಗುತ್ತೆ, ನಿಮಗೆ 5 ಡಿ ಕಾಯಿನ್ ಬರುತ್ತೆ. ನಾವು ವಿಶಾಖಪಟ್ಟಣಮ್ಗೆ ಬಂದಿದ್ದಕ್ಕೆ, ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದಕ್ಕೆ ISDT ಇಂಡಿಯಾ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದರು. ನಮ್ಮ ಕರ್ನಾಟಕದಿಂದ 19 ಜನ ನಾನು ಕರ್ಕೊಂಡೋಗಿ ಅವ್ರನ್ನೆಲ್ಲ ವಿನ್ ಮಾಡಿಕೊಂಡು ಪ್ರೋಗ್ರಾಮ್ 2 ದಿವಸ ನಾವೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅದಕ್ಕೆ 10 ಡಿ ಕಾಯಿನು ಎಕ್ಸ್ಟ್ರಾ ಕೊಟ್ಟಿದ್ದರು. ಟೋಟಲ್ 15 ಡಿ ರಿವಾರ್ಡ್ ಕಾಯಿನ್ ಇದೆ. ಓಕೆನಾ? ಇದಿಷ್ಟು ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟು ISDTದು ಹೇಳಲೇಬೇಕು, ಮಾಲ್ದೀವ್ಸು, ಅದು ನಿಮಗೆ ಹೇಳ್ಬಿಡ್ತೀನಿ ಫೈನಲಾಗೆ. ಲಾಸ್ಟು ನೋಡಿ, MPP ಲಿಂಕಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಾ. ರಿಜಿಸ್ಟರ್ ಆದಮೇಲೆ ಲಾಗಿನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಆಕ್ಟಿವ್ ಅಂತ ಇದೆ, ನಾವು ಆಕ್ಟಿವ್ ಮಾಡ್ಕೊಂಡಿದ್ದೀವಿ, ಆಕ್ಟಿವ್ ತೋರಿಸುತ್ತೆ. ಓಕೆನಾ? ರೆಡ್ಡಲ್ಲಿರುತ್ತೆ ಇನ್ಯಾಕ್ಟಿವ್ ಅಂತ. ಲಾಗಿನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮ ಯೂಸರ್ ನೇಮು ಇಲ್ಲಿದೆ ನೋಡಿ, ಯೂಸರ್ ID, ಇದು ನನ್ನದು ವೆಂಕಟ್ 1978. ಇದು ನನ್ನ ಯೂಸರ್ IDನ ಕಳಿಸಿದ್ರೆ 2,000 ಕಳಿಸಿದ್ರೆ ನಾವು ಆಕ್ಟಿವೇಟ್ ಮಾಡಿಕೊಡ್ತೀವಿ. ಆಕ್ಟಿವೇಟ್ ಆದ ತಕ್ಷಣ ಇಲ್ಲಿ ನೋಡಿ ಏನಿದೆ, ಆಕ್ಟಿವ್ ಅಂತ ಇದೆ. ಆಕ್ಟಿವ್ ಆದಮೇಲೆ ನಿಮ್ಮ ರೆಫರಲ್ ಲಿಂಕ್ ಇರುತ್ತೆ, ಕಾಪಿ ಮಾಡ್ಕೊಳ್ಳಿ. ಟೋಟಲ್ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಆಕ್ಟಿವ್ ಮಾಡ್ಕೊಂಡಿದ್ದಾರೆ ಎಲ್ಲ ಇಲ್ಲಿ ತೋರಿಸುತ್ತೆ. ಓಕೆನಾ? ಟೋಟಲ್ 11 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ 9 ಜನ ಆಕ್ಟಿವ್ ಮಾಡ್ಕೊಂಡಿದ್ದಾರೆ. ಓಕೆ, ಈ ಬಂದಿರೋ ISDTನ ಕೆ ವಾಲೆಟ್ಗೆ ನಾವು ವಿಡ್ರಾಲ್ ಮಾಡ್ಬೋದು. ಇಲ್ಲಿದೆ ವಿಡ್ರಾಲ್ ಅಂತ ಟಚ್ ಮಾಡಿ, ಇಲ್ಲಿ ಮೇಲ್ಗಡೆ ವಿಡ್ರಾಲ್ ಅಕೌಂಟು ಟಚ್ ಮಾಡಿ. ಓಕೆ, ಆ್ಯಡ್ ನ್ಯೂ ಅಕೌಂಟ್ ಟಚ್ ಮಾಡಿ, ಮೆಥಡ್ ISDT ಟ್ರಾನ್ಸ್ಫರ್ ಟಚ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ನಿಮ್ಮ ಇಮೇಲ್ ID ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿ ಕೆ ವಾಲೆಟ್ಗೆ ಯಾವ ಮೇಲ್ ID ಕೊಟ್ಟಿದ್ರೋ ಅದೇ ಮೇಲ್ ID ಹಾಕಬೇಕು. ಆ್ಯಡ್ ನ್ಯೂ ವಿಡ್ರಾಲ್ ಅಕೌಂಟು ಟಚ್ ಮಾಡಿದರೆ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ. ಓಕೆ, ಸೊ ಪ್ರತಿಯೊಬ್ಬರೂ ಈ ರೀತಿ ಕೆ ವಾಲೆಟ್ಗೆ ವಿಡ್ರಾಲ್ ಮಾಡ್ಕೋಬೋದು. ಮಾಲ್ದೀವ್ಸ್ ISDT ಆ್ಯಕ್ಟಿವೇಷನ್ ಮಾಡ್ಕೊಂಡಾದಮೇಲೆ, ಅದಾದ ನಂತರ ವಿಡ್ರಾಲ್ ಲಾಗು ಟಚ್ ಮಾಡಿದರೆ
ಇಲ್ಲಿ ನಾವು ವಿಡ್ರಾಲ್ ಕೊಟ್ಟಿರೋದೆಲ್ಲ ಇಲ್ಲಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಲೆವೆಲ್ ಬ್ಯಾಡ್ಜ್ ನೋಡಿ. ಲೆವೆಲ್ ಬ್ಯಾಡ್ಜ್ ಓಪನ್ ಮಾಡಿದ್ರೆ ಇಲ್ಲಿ ಫಸ್ಟ್ ಲೆವೆಲ್ಲು 5 ಯೂನಿಟು, 1 ಯೂನಿಟ್ಗೆ 2000 ಅಂದರೆ 5 ಯೂನಿಟ್ಗೆ ಎಷ್ಟಾಯಿತು? 10,000. ನೀವು ಪರ್ಚೇಸ್ ಮಾಡಿದರೆ ಸಾಕು, ಫಸ್ಟ್ ಲೆವೆಲಲ್ಲಿ 5 ಯೂನಿಟ್ನ ನೀವು ಪರ್ಚೇಸ್ ಮಾಡಿದರೆ ವಿನ್ ಆಗ್ತೀರ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ಲು, ಇಲ್ಲಿ ನಾನು 4 ಪರ್ಚೇಸ್ ಮಾಡಿದ್ದೀನಿ, ಇನ್ನೊಂದು ಮಾಡಿದ್ರೆ 5 ಕಂಪ್ಲೀಟ್ ಆಗುತ್ತೆ. ಓಕೆ, ಸೆಕೆಂಡ್ ಲೆವೆಲಲ್ಲಿ 8 ಪರ್ಚೇಸ್ ಆಗಿದೆ, ಇಲ್ಲ 2 ಆಗಿದೆ, ಇನ್ನು 8 ಆಗಬೇಕು. ಓಕೆ, ಸೆಕೆಂಡ್ ಲೆವೆಲಲ್ಲಿ 10 ಆಗಬೇಕು, 10ರಲ್ಲಿ 2 ಆಗಿದೆ, ಇನ್ನು ರಿಕ್ವೆಸ್ಟು 8 ಆಗಬೇಕು. ಥರ್ಡ್ ಲೆವೆಲಲ್ಲಿ ಏನೂ ಇಲ್ಲ, ಒಂದೇ ಒಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಇನ್ನು 24 ಜನ ಒಬ್ಬರು ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, ಇನ್ನು 24 ಜನ ಆಗಬೇಕು ಥರ್ಡ್ ಲೆವೆಲಲ್ಲಿ. ಫೋರ್ತ್ ಲೆವೆಲಲ್ಲಿ 0, ಒಬ್ಬರು ಮಾಡ್ಕೊಂಡಿಲ್ಲ ಫೋರ್ತ್ ಲೆವೆಲಲ್ಲಿ. ನೆಕ್ಸ್ಟ್ ನೋಡಿ 95 ಫೋರ್ತ್ ಲೆವೆಲ್ಗೆ. ಫಿಫ್ತ್ ಲೆವೆಲ್ಗೆ 210, ಇಲ್ಲೂ ಯಾರೂ ಮಾಡ್ಕೊಂಡಿಲ್ಲ, 0 ಇದೆ. ಒಟ್ಟು ಇಲ್ಲಿವರೆಗೂ ಬಂದಿದೆ ಥರ್ಡ್ ಲೆವೆಲ್ವರೆಗೂ. ಥರ್ಡ್ ಲೆವೆಲ್ ಒಬ್ಬರು ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಲೆವೆಲಲ್ಲಿ 8 ಜನ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, 2 ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, ಇನ್ನು 8 ರಿಕ್ವೈರ್ಡ್ ಇದೆ. ಓಕೆ, ಸೊ ಇದಿಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ರೆಫರಲ್ಲು, ಇದನ್ನು ಟಚ್ ಮಾಡಿದ್ರೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ, ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, ಅದೆಲ್ಲನೂ ಇಲ್ಲಿ ತೋರಿಸುತ್ತೆ. ಓಕೆ, ನಮಗೆ ಬೇಕಾಗಿರೋದು, ನಾವು 1 ಯೂನಿಟನ್ನು ಪರ್ಚೇಸ್ ಮಾಡಿದ್ರೆ 10,000 ರೂಪಾಯಿ ಕೊಟ್ಟು ಅದನ್ನು 5 ಜನಕ್ಕೆ ನಾವು 2,000 ಇಸ್ಕೊಂಡು ಖಾಲಿ ಮಾಡ್ಕೋಬೋದು. ತುಂಬ ಈಸಿ ಇದೆ, ಸಿಂಪಲ್ಲಾಗಿದೆ, ಎಲ್ಲರೂ ಮಾಡ್ಕೊಳ್ಳಿ. ಮಾಲ್ದೀವ್ಸ್ಗೆ ವಿನ್ ಆಗಿ ನಮ್ಮ ಕರ್ನಾಟಕದಿಂದ ಕನಿಷ್ಠ ಒಂದು 50 ಜನ ಆದರೂ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಾಲ್ದೀವ್ಸ್ಗೆ ಹೋಗಿ QCC ಕಾಯಿನ್ ಲಿಸ್ಟಿಂಗ್ ಪ್ರೋಗ್ರಾಮ್ ಮಾಡ್ಕೊಂಡು ಬರಬೇಕು ಅಂತ ನನ್ನ ಆಸೆ. ಸೊ 50ರಲ್ಲಿ 25 ಜನ ಆದ್ರೂ ವಿನ್ ಆಗಿ ಬಂದರೆ ನನಗೆ ಬಹಳ ಖುಷಿ, ಸಂತೋಷ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ವಿಷಯ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಪ್ರತಿಯೊಂದು ಮಾಹಿತಿ ಬೇಕು ಅಂದರೆ ನನಗೆ ಸಂಪರ್ಕ ಮಾಡ್ಬೋದು. ಓಕೆನಾ? ನನ್ನ ಫೋನ್ ನಂಬರ್ ಎಲ್ಲ ನಿಮಗೆ ಸಿಗುತ್ತೆ, ಇಲ್ಲಿದೆ ನೋಡಿ ನನ್ನ ಫೋನ್ ನಂಬರು. ಓಕೆನಾ? ಪ್ರತಿಯೊಬ್ಬರು ಕಿಬೋದಲ್ಲಿರೋರೆಲ್ಲ ಕಂಪಲ್ಸರಿ ಕ್ಯೂಲೈಪ್ ಮಾಡ್ಕೋಬೇಕು, ಕಿಬೋ ಕಾಯಿನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಸ್ವಾಪ್ ಮಾಡ್ಕೋಬೇಕು. ಈ ತಿಂಗಳು ಲಾಸ್ಟ್ ಡೇಟ್, ಈ ತಿಂಗಳೊಳಗಡೆ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ಟು. ನೆಕ್ಸ್ಟ್ ಮಂತಿಂದನೂ ಮಾಡ್ಕೋಬೋದು, ಆದರೆ ನಿಮಗೆ ಲಾಸ್. ಓಕೆನಾ? ಲಾಸ್ ಬೇಕಾ ಬೆನಿಫಿಟ್ ಬೇಕಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಷಯನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಜೈ ಕಿಬೋ, ಜೈ ಕ್ಯೂಲೈಪ್, ಜೈ ಡಿ ಕಾಯಿನ್, ಜೈ QCC ಕಾಯಿನ್, ಜೈ BCT ಕಾಯಿನ್, ಜೈ K ವ್ಯಾಲೆಟ್, ಜೈ ಡ್ಯಾಡಿ ರೋಬೋಟ್, ಜೈ ಮಾಲ್ದೀವ್ಸ್, ಜೈ ಮಾಲ್ದೀವ್ಸ್, ಜೈ ಮಾಲ್ದೀವ್ಸ್. ಥ್ಯಾಂಕ್ ಯು.